ಸರ್ ನಿನ್ನೆ ಒಂದು ಘಟನೆ CM ಅವ್ರ ಕಾರ್ಯಕ್ರಮಕ್ಕೆ ಬಂದು ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವಂಥದ್ದು ಅದಾಗಬಾರ್ದಿತ್ತು. ಯಾಕಂದರೆ ನಮ್ಮ ಪಕ್ಷ ನಮ್ಮ ಸಮಾವೇಶ ಅದು, ಅವ್ರು ಬರಬಾರ್ದು, ಆ ರೀತಿ ಮಾಡಬಾರ್ದು. ಬೇಕಾದ್ರೆ ಅವ್ರು ಶೋಭೆ ತರುವಂಥದ್ದಲ್ಲ ಅದು. ಅವ್ರ ಪಕ್ಷ ಅವ್ರು ಮಾಡ್ತಿರ್ತಾರೆ, ನಮ್ದು ನಾವು ಮಾಡ್ತೀವಿ. ಆ ರೀತಿ ಅವರು ಬುದ್ಧಿವಾದ ಹೇಳಬೇಕಂತ ಕಾರ್ಯಕರ್ತರಿಗೆ. ಸೊ ಅವ್ರು ಮಾಡ್ಲಿಕ್ಕೆ ಬೇರೆ ವೇದಿಕೆ ಸಾಕಷ್ಟಿದೆ, ಅಲ್ಲಿ ಮಾಡ್ಬೋದು, ಪತ್ರಿಕೆ ಹೇಳಿಕೆ ಕೊಡ್ಬೋದು. ಆದರೆ ಒಂದು ಸಮಾವೇಶದಲ್ಲಿ ಬಂದು ಹೇಳೋದು ಅದು ಸರಿಯಾದ ರೀತಿ ಅಲ್ಲ. ಅಂಥ ಸಮಾವೇಶಕ್ಕೆ ನುಗ್ಗುವಂಥದ್ದು ಒಂದು ಕಡೆ ಆದರೆ ಅದನ್ನು ಶಾಸಕರು ರಾಜ್ಯಸಭಾ ಸದಸ್ಯರು ಅದನ್ನು ಸಪೋರ್ಟ್ ಮಾಡ್ತಾ ಇರುವಂಥದ್ದು ಸರ್. ನಮ್ಮವ್ರು ಹೋಗಿ ಪ್ರಶ್ನೆ ಮಾಡ್ತಾ ಇದ್ರು ಅಂತ ಇರನ್ನ ಕಡಾಡಿ ಅದು ಮಾಡಬಾರ್ದು. ಅಲ್ಲೇ ಮಾಡ್ತಾರೆ. ಅದಕ್ಕೇನು ಸ್ವಲ್ಪ ಅವ್ರದ್ದಲ್ಲ ಅದು. ಅವ್ರಿಗೆ ಮಾಡ್ಲಿಕ್ಕೆ ಸಾಕಷ್ಟು ಅವ್ರ ವೇದಿಕೆ ಇದೆಯಲ್ಲ, ಈಗಾಗಲೇ ಅವ್ರ ಕಾರ್ಯಕ್ರಮ ಮಾಡ್ತಾರೆ, ಅಲ್ಲಿ ಹೇಳ್ಬೋದು ಇತ್ತದ. ಇದು ಮಾಡಿದ ತಪ್ಪು ಆ ರೀತಿ ಆಗಬಾರ್ದು. ಅವ್ರು ಬುದ್ಧಿವಾದ ಹೇಳಬೇಕು. ನಾಳೆ ಇವರು ಹೋಗಿ ನಮ್ಮವ್ರು ಹೋಗಿ ಅವ್ರು ಗಲಾಟೆ ಮಾಡಿದ್ರೆ ಇವರು ಮಾಡಿದ್ರೆ ಸರಿ ಆಗೋಲ್ಲ ಅದ. ಸೊ ಬದಲಾವಣೆ ಮಾಡೋಕೆ BJP ಅವರು. ಸರಿ, ನಿನ್ನೆ CM ಅವರು ಅಧಿಕಾರಿ ಮೇಲೆ ಕೈ ಎತ್ತಿದ್ರು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಆಗ್ತಾ ಇದೆ ಸರ್. ಆಗಿರ್ಬೋದು, ಏನು ಕೈ ಎತ್ತಿರ ಅಂತ ಏನಿಲ್ಲ. ಅವ್ರಿಗೆ ಆ ಥರ ಕೈ ಮಾಡಿ ಹೇಳ್ತಾಯಿದ್ರು ಅವರು, ಈ ರೀತಿ ಯಾಕೆ ಒಳಗೆ ಬಿಟ್ರಿ ಅಂತ. ಸೊ ಪ್ರಶ್ನೆ ಮಾಡ್ತಾಯಿದ್ರು ಅವ್ರು. ಆ ರೀತಿ ಹೊಡಿಲಿಕ್ಕೆ ಯಾರು ಆ ಅಧಿಕಾರಿಗಳನ್ನು ಒಂದಂಥ ದೊಡ್ಡ ವೇದಿಕೆ ಮೇಲೆ ಯಾರೂ ಹೊಡಿಲಿಕ್ಕೆ ಹೋಗಲ್ಲ, ಅದು ಅಸಾಧ್ಯ. ಆದರೆ ಅಲ್ಲಿ ಅವರು ಹೇಳುವಂಥದ್ದು ನೀವು ಯಾಕೆ ಪೊಲೀಸರು ಇಷ್ಟೆಲ್ಲ ಇದ್ದು ಅವ್ರಂಗೆ ಬರೋ ಪ್ರಶ್ನೆ ಮಾಡ್ತಾಯಿದ್ರು ಕೂಡ. ಅವರು ಕೂಡ ಅಷ್ಟೇ, ಅವರೇನು BJP ಬಾಟ ಹಿಡ್ಕೊಂಡು ಬಂದಿರಕ್ಕಿಲ್ಲ. ಪೊಲೀಸ್ ಕೂಡ ಅದು ಸಹಜವಾಗಿ, ಮತ್ತು ಅವ್ರ ಕೈಯಲ್ಲಿ ಬಾವುಟ ಇರೋದು, ಫ್ಲೆಕ್ಸ್ ಇರೋದು ನಮ್ಮ ಪಾರ್ಟಿದು ಅದು. ಹಿಂಗಾಗಿ ಅವ್ರು ಸಿಟಿ ಅವರು. ಸೊ ಹಿಂಗಾಗಿ ಯಾರು ಐಡೆಂಟಿಫೈ ಮಾಡಲಿಕ್ಕೆ ಆಗಿಲ್ಲ. ಸೊ ಹೀಗಾಗಿ ಅದೊಂದು ಘಟನೆ ಆಗಿದೆ ಅಷ್ಟೇ. ಈ ಪೆಹಲ್ಗಾಮ್ ಘಟನೆ ಸಂಬಂಧಪಟ್ಟಂಗೆ ಸರ್, ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗಿರುವಂಥದ್ದು ಇಂಟರ್ನಲ್ ಸೆಕ್ಯೂರಿಟಿ ಸಂಬಂಧ ಯುದ್ಧಕ್ಕೆ ತಯಾರಿ ಆಗ್ತಾ ಇದೆ ಅನ್ನೋ ಲೆಕ್ಕ. ಯಾಕಂದರೆ CM ಅವರು ಯುದ್ಧದ ಬೇಡ ಅಂತೇಳಿ ಹೇಳಿದ್ದು, ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಬಟ್ ಅದನ್ನು ತಿರುಚುವಂಥ ಕೆಲಸ ಆಗ್ಬೋದು. ಯುದ್ಧವೇ ಬೇಡ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೌದೇನು ಸಿದ್ದರಾಮಯ್ಯ ಕಮಾಂಡ್ರು, ಲೆಫ್ಟಿನೆಂಟ್ ಕಮಾಂಡ್ರು ಏನದಾರ ಅವರು? ಇವ್ರು BJP ಹೇಳ್ತಾರೆ, ಇವ್ರಿಗೆ ಯಾರು ಮಾಡೋಕ್ಕೆ ಬೇಡ ಅಂತ ಹೇಳ್ಯಾರ. ಮಾಡಂತ ಹೇಳಲ್ಲ. ಏನು CM ಆದೇಶ ಕೊಟ್ಟ ಮ್ಯಾಗ ಯುದ್ಧ ಸ್ಟಾರ್ಟ್ ಆಗ್ತದೆ. ಅವ್ರು ಏನು ಕನ್ಸರ್ನ್ ಅದಾರ? ಅವ್ರು ಹೇಳಿದ್ದಾರೆ ಯುದ್ಧ ಆಗೋದ್ರಿಂದ ಆರ್ಥಿಕವಾಗಿ ಹಿನ್ನಡೆ ಆಗ್ತೈತೆ. ಇವ್ರಿಲ್ಲ ಕೂತು ಹೇಳವ್ರಿ ಇವ್ರು ಯಾರು ಯುದ್ಧ ಅಲ್ಲಿ ಆಡೋಕೆ ಹೋಗೋದಿಲ್ಲ. ಯುದ್ಧ ಆಡಿ ಅಂತ ಹೇಳವ್ರ. ನಾಳೆ ಅದು ಎಷ್ಟು ಸಮಸ್ಯೆ ಐತೆ ಅವ್ರಿಗೇನು ಗೊತ್ತು. ಮಾಡಲಿಕ್ಕೆ ಸ್ವತಂತ್ರ ಇದ್ದಾರೆ ಅವರು. ಮಾಡಲಿ ಎಲ್ಲ ಮಾಡಿ, ನಾಳೆ ಸ್ಟಾರ್ಟ್ ಮಾಡಲಿ. 8 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ಲಿ, ಯಾರು ಮಾಡಿದ್ರೆ ಅವ್ರಿಗೆ. ಸಿದ್ದರಾಮಯ್ಯ ಯಾಕೆ ಹಾಕೋದು? ಅವ್ರು ಏನು ಹೇಳಿದ್ದಾರೆ, ಅವ್ರು ಆರ್ಥಿಕ ತಜ್ಞರ, ಆರ್ಥಿಕ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ. ಆಧಾರದ ಮ್ಯಾಗ ಹೇಳ್ರೆ ಇವರು ಯುದ್ಧ ಬೇಡ ಅಂತಾರೆ. ನಮ್ಮ ಕಡೆ ಏನಿಲ್ಲ ಮಾಡೋರು ಅವರು. ನಾಳೆ ಮಾಡಲಿ 8 ಗಂಟೆಗೆ, ಬೆಳಗ್ಗೆ ಯೂಶ್ವಲಿ 8 ಗಂಟೆಗೆ ಬಿದ್ದು ಸ್ಟಾರ್ಟ್ ಆಗ್ತೈತೆ ಯಾವಾಗಲೂ. ಮಾರ್ನಿಂಗ್ ಸನ್ರೈಸ್ ಆದಮ್ಯಾಗ 8 ಗಂಟೆ ಸ್ಟಾರ್ಟ್ ಮಾಡಲಿ, 6 ಗಂಟೆವರೆಗೆ ಸಾಯಂಕಾಲ ಡೈಲಿ. ಸುಮ್ಮನೆ ಹೇಳ್ರೆ ಆಯ್ತು. ನಾವು ಹೇಳಿದ್ದು ಅವರು ವರ್ಷನೇ ಹೇಳಿದ್ದಾರೆ ಅಷ್ಟೇ. ನಮ್ಮ ಕೈಗೇನೂ ಇಲ್ಲ. ಯುದ್ಧ ಪ್ರಾರಂಭ ಮಾಡಲಿಕ್ಕೆ ನಮ್ಮ ಕಡೆ ಇಲ್ಲ, ಬಂದ್ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ಅನ್ನುವಂಥದ್ದನ್ನು ಮೀಡಿಯಾಗಳಲ್ಲಿ ಹೇರೋ ಆಗ್ತಿದ್ದಾರೆ. ಅವ್ರು ಹೇಳ್ಯಾರ, ಅವ್ರ ಯುದ್ಧ ಬೇಡ ಅಂತ ಹೇಳ್ಯಾರ. ಅವರು ಲೆಕ್ಕ ಅಂಶಿ ನಷ್ಟ ಆಗ್ತಂತ ಆ ದೃಷ್ಟಿಯಿಂದ ಹೇಳ್ಯಾರ. ಅವಶ್ಯ ಬಿದ್ದರೆ ಮಾಡ್ಬೋದು. ನಮ್ಮ ಕೈಲಿ ಏನು ಇಲ್ಲೇ ಇಲ್ಲ. ನಮ್ದು ಏನು ಕೇಳ್ತಾರೆ? ಕೇಳುವಂಥದ್ದು ಏನಿದೆ? ನಾಳಿಂದ ಸ್ಟಾರ್ಟ್ ಮಾಡಿಬಿಡ್ಲಿ. ಬೆಳಗ್ಗೆ ಅಲ್ಲ, ಇಂಥ ವಿಚಾರದಾಗೂ ಸದ್ಯಕ್ಕೆ ರಾಜಕೀಯ 100% ರಾಜಕೀಯನೇ. ಅವ್ರು ತಮ್ಮ ಪೆಲಿಯವ್ರು ಹೇಳ್ತಾ ಇಲ್ಲ. ಅವರು ಭದ್ರತಾ ವೈಫಲ್ಯ ಆಗಿದೆ ಅದನ್ನೇನು ಎಲ್ಲೂ ಹೇಳ್ತಾ ಇಲ್ಲ. ಅವರು ಬರೀ ಹಿಂದೂ ಹಿಂದೂ ಅಂತ ಕೇಳಿದ್ರು, ಮುಸ್ಲಿಂ ಕೇಳಿದ್ರು ಇದನ್ನೇ ಹೇಳ್ತಾರೆ. ಅದೆಲ್ಲ ಸರಿಯಾದ ಕ್ರಮ ಅಲ್ಲ. ಯುದ್ಧ ಮಾಡಲಿಕ್ಕೆ ಸ್ವತಂತ್ರ ಇದ್ರೆ ಮಾಡ್ಬೋದು ಅವರು. ಉಗ್ರರ ದಾಳಿ ಆದಮೇಲೆ ಅಲ್ಲಿಂದ ಬರಬೇಕಾದ್ರೆ ಫ್ಲೈಟ್ ರೇಟ್ಗಳು ಕೂಡ ಜಾಸ್ತಿ ಇದೆ. ಅದನ್ನು ಈಗಾಗಲೇ ಸಂತೋಷ್ ಲಾಡ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮಾಡ್ತಾರೆ. ಪ್ರವಾಸಿಗರು ಉಚಿತವಾಗಿ ಕರ್ಕೊಂಡ್ಬಂದು, ಆದರೆ ಇನ್ನುಳಿದ ಪ್ರವಾಸಿಗರು ಬರಬೇಕಾಗಿತ್ತು, ಈಜೆ ಬರೋಕ್ಕಿತ್ತು. ಆ ಟೈಮಲ್ಲಿ ಫ್ಲೈಟ್ ರೇಟ್ ಹೆಚ್ಚು ಮಾಡಿದ್ರು. ಮಾಡೇ ಮಾಡ್ತಾರೆ. ಮತ್ತು ಇಂಥ ಲಾಭ ಪಡ್ಲಿಕ್ಕೆ ಇವೆಲ್ಲ ಮೇಳ ನಡೆದು ಇಂಥವೆಲ್ಲ ಹೋಗಿ ಸಿಕ್ಕಾಪಟ್ಟೆ ಹೋಟೆಲ್ ಬಿಲ್ ರೇಟ್ ಆಗೋದು, ಫ್ಲೈಟ್ ರೇಟ್ ಹೆಚ್ಚಾಗೋದು, ಇದ್ರಾಗಲ ಒಂದು ಕಡೆ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಒಂದು ಕಡೆ ಅವ್ರಿಗೆ ಅನುಕೂಲ ಆಗೋಂಗೆ ಪ್ರಯತ್ನ ಮಾಡ್ತಾರೆ. ಈ ರೀತಿ ಅವ್ರ ಸ್ಟ್ರಾಟಜಿ ಇರ್ತೈತೆ. ನೋಡೋಣ ಎಲ್ಲಿವರೆಗೆ ಆಗ್ತೈತಿ, ಕಾಯೋಣ ಅಷ್ಟೇ.